ಪ್ರೀತಿಯ ಶಿಕ್ಷಣ ಪ್ರೇಮಿಗಳೇ, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ PU ಕಾಲೇಜ್ ಇದರ ಇವತ್ತು ಲೋಕಾರ್ಪಣಾ ಕಾರ್ಯಕ್ರಮ. ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು ಆಗಿರುವಂಥ ಸುನೀಲ್ ಕುಮಾರ್ ರವರೇ, ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ದೇವಿ ಪ್ರಸಾದ್ ಶೆಟ್ಟಿಯವರ ಆತ್ಮೀಯ ಬಂಧು ಮತ್ತು ಅವರ ಪ್ರೇರಣಾ ಶಕ್ತಿಯಾದಂಥ ಡಾಕ್ಟರ್ ಮೋಹನ್ ಆಳ್ವಾರವರೇ, ಈಗ ತಾನೇ ಭಾಳ ಸುಂದರವಾಗಿ ಮಾತಾಡಿ ನಿರ್ಗಮಿಸಿದಂಥ ನಮ್ಮ ಕಾಪು ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿಯವರೇ, ನಮ್ಮ ಮೂಡಬಿದಿರೆಯ ಜಯಶ್ರೀ ಅಮರನಾಥ್ ಶೆಟ್ಟಿಯವರೇ, ಶ್ರೀಪತಿ ಭಟ್ರವರೇ, ಡಾಕ್ಟರ್ ಸುಧಾಕರ್ ಶೆಟ್ಟಿಯವರೇ, ಇಂದ್ರಾಳಿ ಜಯಕರ್ ಶೆಟ್ಟಿಯವರೇ, ಯುವರಾಜ್ ಜೈನ್ರವರೇ, ನಮ್ಮ ದೇವಿ ಪ್ರಸಾದ್ ಶೆಟ್ಟಿಯವರೇ, ಅವರು ಮಿಸಸ್ ದೇವಿ ಪ್ರಸಾದ್ ಶೆಟ್ಟಿಯವರೇ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮೋಹನ್ ಅವರು ದೇವಿ ಪ್ರಸಾದ್ ನನಗೆ ಫೋನ್ ಮಾಡಿ ಹೇಳಿದರು. ಆದರೆ ನಾವು ಸುಮ್ಮನೆ ಮೂಡುಬಿದಿರೆಯಲ್ಲಿ ಸುತ್ತಾಡಿಕೊಂಡಿರುವಾಗ ಆಳ್ವಾರ ಹತ್ರ ಮಾತಾಡುವಂತ ಹೊರಟಾಗ ಅವರು ಇಲ್ಲಿ ಬಂದಿದ್ದಾರೆ ಅಂತ ತಿಳಿದು ನಾನು ಬಂದವ. ಇಲ್ಲಿ ದೇವಿ ಪ್ರಸಾದ್ಗೆ ಮುಖ ತೋರಿಸಿ ಹೋಗುವಂತ ಬಂದವನು ಇವತ್ತು ವೇದಿಕೆಗೆ ಬಂದಿದ್ದಾನೆ. ಇವತ್ತು ಶಿಕ್ಷಣ, ಭಾರತ ದೇಶದಲ್ಲಿ ಇವತ್ತು ಶಿಕ್ಷಣ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಇದ್ದದ್ದು ಎಲೋಸಿಸ್ ಕಾಲೇಜ್ ಮತ್ತು ಗೌರ್ಮೆಂಟ್ ಕಾಲೇಜ್ ಮಂಗಳೂರು. ಆದರೆ ಮೂರನೇ ಕಾಲೇಜ್ ಆಗಿ TMAP ಅವರು ಮಹಾತ್ಮ ಗಾಂಧಿ ಕಾಲೇಜನ್ನು ಉಡುಪಿಯಲ್ಲಿ ಪ್ರಾರಂಭ ಮಾಡಿ ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮುಖಾಂತರ ಈ ಜಿಲ್ಲೆಯಲ್ಲಿ 6 ಕಾಲೇಜುಗಳನ್ನು ಬೇರೆ ಬೇರೆ ಕಡೆ, ಮೂಡುಬಿದಿರೆಯ ಮಹಾವೀರ ಕಾಲೇಜು, ಮುಲ್ಕಿಯ ವಿಜಯ ಕಾಲೇಜು, ಬಂಡರ್ಸ್ಕಾಚ್ ಕಾಲೇಜ್, ಮುಲ್ಕಿಯಲ್ಲಿ ಕಾಲೇಜ್ ಎಲ್ಲ ಈ ಥರ ಆ ದಿನಗಳಲ್ಲಿ ಮಕ್ಕಳ ಶಕ್ತಿ ಸಾಮರ್ಥ್ಯ ವರ್ಧಪಡಿಸುವಂಥ ಕೆಲಸ ದಾನಿಗಳ ಮುಖಾಂತರ ಆ ಕಾಲೇಜುಗಳನ್ನು ಲೋಕಲ್ ಬಾಡಿಯಿಂದ ಹಣ ಸಂಗ್ರಹ ಮಾಡಿ ನಮ್ಮ ಮೂಡುಬಿದಿರೆಯ ಮಹಾವೀರ ಕಾಲೇಜ್ ಮಾಡುವಾಗಲೂ ಕೂಡ 2 ಲಕ್ಷ ರೂಪಾಯಿ ಹಣವನ್ನು 1964-65ನೇ ಇಸವಿಯಲ್ಲಿ ಊರಿನ ಪ್ರಮುಖರಿಂದ 500 ರೂಪಾಯಿ, 1000 ರೂಪಾಯಿ ಕಲೆಕ್ಷನ್ ಮಾಡಿದಂಥ ಕಾಲೇಜು ಮಹಾವೀರ ಕಾಲೇಜು, ಕಾರ್ಕಳದ ಭುವನೇಂದ್ರ ಕಾಲೇಜು, ಮುಲ್ಕಿಯ ವಿಜಯ ಕಾಲೇಜ್. ಇದೆಲ್ಲ ಆ ರೀತಿ ಆ ದಿನಗಳಲ್ಲಿ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಉದ್ಯೋಗ ಲಭ್ಯ ಆಗಬೇಕು ಎಂಬ ಸದುದ್ದೇಶದಿಂದ ಮಾಡಿದಂತಹ ವಿದ್ಯಾಸಂಸ್ಥೆಗಳು ಇವತ್ತು ಬದಲಾವಣೆ ಆಗಿದೆ. ಶಿಕ್ಷಣದ ವ್ಯವಸ್ಥೆ ಬದಲಾವಣೆ ಆಗಿದೆ. ನಮ್ಮ ಕಾಲೇಜಿನಲ್ಲಿ ದೇವಿ ವಿದ್ಯಾರ್ಥಿಗಳೇ ಇಲ್ಲ. ಏನಾಗಿದೆ? ಹೊಸ ರೀತಿಯ ಶಿಕ್ಷಣ ಇವತ್ತು. ಇದಕ್ಕೆಲ್ಲ ಶಕ್ತಿ ಮಾನ್ಯ ವೀರಪ್ಪ ಮೊಯ್ಲಿಯವರು ತಾವು ಗಮನಿಸಬೇಕು. ಆಫ್ಟರ್ CET ವೀರಪ್ಪ ಮೊಯ್ಲಿಯವರು ಕರ್ನಾಟಕ ರಾಜ್ಯದಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಂಬ ಕಾನೂನನ್ನು ತಂದ ನಂತರ ಬಡ ವಿದ್ಯಾರ್ಥಿ ಕೂಡ, ಪಾಪದವನ ಮಗ ಕೂಡ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ, ಅವನು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಎಂಬ ಕಾನೂನನ್ನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಪ್ರಥಮವಾಗಿ ತಂದಿದ್ದರೆ ಕಾರ್ಕಳದ ಅಂದಿನ ಶಾಸಕ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಆದರೆ ಇವತ್ತು ಅಪ್ರಸ್ತುತ ಯಾರು ಅದನ್ನೆಲ್ಲ ಕೇಳಲಿಕ್ಕೆ ಸಿದ್ಧರಿಲ್ಲ. ನನ್ನ ಮಿತ್ರ MLC ಅವರು ಇಲ್ಲಿದ್ದಾರೆ. ಅವರು ಆಳ್ವಾಸ್ನಲ್ಲಿ ನಮ್ಮ ದೇವಿ ಒಟ್ಟಿಗೆ ಇದ್ದವರು. ಆದರೆ ನೈಜ ಸ್ಥಿತಿಗತಿಯನ್ನು ನಾವು ತಿಳ್ಕೊಳ್ಳಿ. ನಾನು ಯಾವಾಗಲೂ ಮೋಹನ್ ಆಳ್ವರಿಗೆ ಛೇಡಿಸ್ತೇನೆ. ಇವತ್ತು ಏನಾದರೂ ನಿಮ್ಮ ಕಾಲೇಜ್ ಇಷ್ಟು ದೊಡ್ಡದಾಗಿದ್ದರೆ ವೀರಪ್ಪ ಮೊಯ್ಲಿಯವರ ಸೀಟಿಂದಾಗಿ ಆಳ್ವಾಸ್ ಕಾಲೇಜು ಮೆರೀತಾ ಇದೆ. ಆದರೆ ಅದರಲ್ಲಿ ಅವರದೇ ಆದಂಥ ಪಾತ್ರ ಇದೆ. ಇವತ್ತು ಮೋಹನ್ ಆಳ್ವರು ಅವರ ಶಿಕ್ಷಣ ವ್ಯವಸ್ಥೆಯನ್ನು, ಈಸ್ ಆಲ್ಸೋ ಓಲ್ಡ್ ಸ್ಟೂಡೆಂಟ್ ಆಫ್ ಮಹಾವೀರ ಕಾಲೇಜ್, ಈಸ್ ಆಲ್ಸೋ ಓಲ್ಡ್ ಸ್ಟೂಡೆಂಟ್ ಭುವನೇಂದ್ರ. ಅವ್ರು ಹೋಗಿರೋ ಕಾಲೇಜ್ಗಳಿಲ್ಲ. ಭುವನೇಂದ್ರ ಕಾಲೇಜು ಸ್ಟೂಡೆಂಟು, ಮಂಗಳೂರಿನ KPTಯ ಸ್ಟೂಡೆಂಟು, ಮಹಾವೀರ ಕಾಲೇಜಿನ ಸ್ಟೂಡೆಂಟ್. ಆದ್ದರಿಂದ ಎಲ್ಲ ಕಾಲೇಜಿನಲ್ಲಿ ಕೂಡ ನನ್ನ ಮಿತ್ರ ಮೋಹನ್ ಆಳ್ವರು ವಿದ್ಯಾಭ್ಯಾಸ ಮಾಡಿದ್ದಾರೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಮೂಡುಬಿದಿರೆಯಲ್ಲಿ ಇದನ್ನು ಹೇಳುವುದು, ಯಾಕೆಂದರೆ ಅವರು ವಿದ್ಯಾರ್ಥಿಗಳಿರ್ತಾರೆ. ನಾವು ಯಾವಾಗಲೂ ನಾವು ತುಂಟರಾಗಿರ್ತೇವೆ ಕಾಲೇಜ್ ಜೀವನ, ಆದರೆ ನಮ್ಮ ವಿದ್ಯಾರ್ಥಿಗಳನ್ನು ಶಿಸ್ತಿನಲ್ಲಿಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ಇದು ವಾಸ್ತವ. ಅದೇನೇ ಇರಲಿ, ಇವತ್ತು ದೇವಿಯವರು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡಿ ಮಕ್ಕಳ ಒಂದು ಪಲ್ಸನ್ನು ತಿಳ್ಕೊಂಡಿದ್ದಾರೆ.
ಯಾವ ರೀತಿ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ, ಯಾವ ರೀತಿ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತಿಳ್ಕೊಂಡು ಇವತ್ತು ವಿದ್ಯಾಸಂಸ್ಥೆಯನ್ನು ಇಲ್ಲಿ ಹೊಸದಾಗಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಕರ್ನಾಟಕ ರಾಜ್ಯದ ಒಂದು ಆಸ್ತಿ. ಇಂತಹ ವಿದ್ಯಾಸಂಸ್ಥೆಗಳು ಕರ್ನಾಟಕ ರಾಜ್ಯದ ಒಂದು ಆಸ್ತಿ. ನಾವು ಭಾರತ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಣವಂತ ವಿದ್ಯಾರ್ಥಿಗಳನ್ನು ಇವತ್ತು ಪ್ರೊಡ್ಯೂಸ್ ಮಾಡೋದಿದ್ರೆ ಅದು ಕರ್ನಾಟಕ. ಅತಿ ಹೆಚ್ಚು ಇಂಜಿನಿಯರ್ಸನ್ನು ಈ ದೇಶಕ್ಕೆ ಕೊಡುವುದಿದ್ರೆ ಅದು ಕರ್ನಾಟಕ. ಅತಿ ಹೆಚ್ಚು ಡಾಕ್ಟರ್ಸನ್ನು ಭಾರತ ದೇಶಕ್ಕೆ ಕೊಡುವುದಿದ್ರೆ ಅದು ಕರ್ನಾಟಕ. ಅದಕ್ಕೆಲ್ಲ ಕಾರಣ ಇಂತಹ ವಿದ್ಯಾಸಂಸ್ಥೆಗಳು. ಯಾಕೆಂದರೆ ಆ ರೀತಿ ವಿದ್ಯಾರ್ಥಿಗಳನ್ನು ಎಳೆಯ ಪ್ರಾಯದಲ್ಲಿ ಸಿದ್ಧಪಡಿಸುವಂಥ ಕೆಲಸ ಮಾಡ್ತಾರೆ. ನಾನು ಕುಶಾಲ್ ಹೇಳಿದೆ, ನಮ್ಮ ಮಹಾವೀರ ಕಾಲೇಜು, ಭುವನೇಂದ್ರ ಕಾಲೇಜಿಗೆ ವಿದ್ಯಾರ್ಥಿಗಳ ಕೊರತೆ ಆಗ್ತಾಯಿದೆ. ನಮ್ಮಲ್ಲಿ ಏನಾಗ್ತದೆ, ಗ್ರ್ಯಾಂಟಿನೇಟ್ ಕಾಲೇಜ್ಗಳು, ಅಲ್ಲಿ ಮೇಸ್ಟ್ಗಳು ಟೈಮಿಗೆ ಬರ್ತಾರೆ, ಪಾಠ ಮಾಡ್ತಾರೆ, ಅವರ ಟೈಮ್ನಲ್ಲಿ ಹೊರಗೆ ಹೋಗ್ತಾರೆ. ಇಲ್ಲಿ ಹಾಗೆಲ್ಲ 8 ಗಂಟೆಗೆ 9 ಗಂಟೆಗೆ ವಿದ್ಯಾರ್ಥಿಗಳನ್ನು ಕ್ಲಾಸ್ನಲ್ಲಿ ಕೂರಿಸಿ ಅವರಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ. ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್. ಆ ವಿದ್ಯಾರ್ಥಿಗಳಿಗೆ ಆ ಸಬ್ಜೆಕ್ಟ್ನ ತಿಳುವಳಿಕೆ ಕೊಡುವಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ, ಕೋಚಿಂಗನ್ನು ಕೊಡ್ತಾರೆ. ಆ ಮುಖಾಂತರ ವಿದ್ಯಾರ್ಥಿಗಳನ್ನು CETಗೆ ಸಿದ್ಧಪಡಿಸುವಂಥ ಕೆಲಸ ಹೊಸ ಇವತ್ತು ಆಳ್ವಾಸ್ ಕಾಲೇಜ್ ಇರ್ಬೋದು, ನಮ್ಮ ರಾಜೇಶ್ವರಿ ಕಾಲೇಜುಗಳು, ಇವರೆಲ್ಲ ಮಾಡುವುದರಿಂದ ಇವತ್ತು ಶಿಕ್ಷಣ ಅಭಿವೃದ್ಧಿಯ ಪಥದಲ್ಲಿ ಬಂದಿದೆ ಎಂಬುದನ್ನು ಕೂಡ ಹೇಳುತ್ತಾ ನಾನು ಇಷ್ಟೇ ಹೇಳೋದು, ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ತಾಯಿ ರಾಜೇಶ್ವರಿ ಮಾತೆ, ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆ ಯಶಸ್ಸನ್ನು ಕರುಣಿಸಲಿ. ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟುವುದು ಸುಲಭದ ಕೆಲಸ ಅಲ್ಲ. ಭಾಳ ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ಅವರು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದರಲ್ಲಿ ಅವರು ಯಶಸ್ಸನ್ನು ಕಾಣಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.